ನಂದೇ ಅಂಗಡಿ ಇದು, ದಯವಿಟ್ಟು ಸಪೋರ್ಟ್ ಮಾಡಿ. ಅವನು ಉದ್ದ ಇದ್ದಾನೆ, ಅದಕ್ಕೆ ಹಿಂಗೆ ಬಗ್ತಾ ಇದ್ದಾನೆ. ನಾನು ಕುಳ್ಳಕ್ಕಿದ್ದೀನಲ್ವ, ಅದಕ್ಕೆ ಅವ್ನು ಹಿಂಗೆ ಬಗ್ಗಿದ್ದು. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಚಪತಕಟ್ಟಿ ಬಿಚ್ಚಾಲಿ ಅಪ್ಪಣ್ಣಾಚಾರ್ಯ ಸೇವಾ ಟ್ರಸ್ಟು, ಶ್ರೀ ತೀರ್ಥಕ್ಷೇತ್ರ ಭಿಕ್ಷಾಲಯ, ಬಿಚ್ಚಾಲಮ್ಮ ದೇವಸ್ಥಾನದ ವಿಶೇಷ ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ ನೋಡಿ. ತುಂಗಾ ನದಿ ನೋಡಿ, ತುಂಬಿ ಹರಿತಾ ಇದ್ದಾಳೆ. ತುಂಗಭದ್ರಾ ನದಿ. ಗೊತ್ತಿಲ್ಲ ರೀ. ಗುರುರಾಯರದು ಮೂಲ ಬೃಂದಾವನ ಇದು. ಮಳೆ ಶುರು ಆಗೋಯ್ತು. ಇಲ್ಲೊಬ್ರು ಶಿವು ಅಂತ ಇದ್ದಾರೆ, ನಂಗೆ ತುಂಬ ಪರಿಚಯ ಲಾಸ್ಟ್ ಟೈಮಿಂದ. ನಾನು ಫೋನ್ ನಂಬರ್ ಸೇವ್ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಫೋನ್ ಮಾಡಿದ ತಕ್ಷಣ ಅಮ್ಮ ಎಲ್ಲಿದ್ದೀರಾ ಬನ್ನಿ ಮಾತಾಡ್ಸ್ಕೊಂಡು ಹೋಗಿ, ಹಾಗೆ ಹೋಗಬೇಡಿ ಅಂದರು. ನೋಡಿ, ಬಿಸಿಲು ಇದೆ, ಮಳೆನೂ ಬರ್ತಿದೆ ನೋಡಿ. ಇಲ್ಲಿ ಅವರು ರಾಯರು ಬಳಸ್ತಿದ್ದಿದ್ದು ಒಳ್ಕಲ್ಲು. ತುಂಗಭದ್ರಾ ತುಂಬಿ ಹರಿತಾ ಇದ್ದಾಳೆ. ಇಲ್ಲಿ ಡೈಲಿ ಊಟ ಇರುತ್ತೆ ಮಧ್ಯಾಹ್ನದೊತ್ತು. ಇಲ್ಲೇ ಕೂತ್ಕೊಂಡು ಅಲ್ಲಿ ಬಡಿಸ್ತಾ ಇರ್ತಾರೆ, ಇಲ್ಲೇ ಕೂತ್ಕೊಂಡು ಊಟ ಮಾಡೋದು. ಅದೇ ಬಫೆ ಟೈಪೇ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಇದೇ ನೋಡಿ, ಇಲ್ಲಿಗೆ ಬಂದಾಗ ಖಂಡಿತ ನಾನು ಒಬ್ಬರು ಅಂಗಡಿ ತೋರಿಸ್ತೀನಿ ನೋಡಿ. ಇದು ಬಿಚ್ಚಾಲೆ, ಬಿಚ್ಚಾಲೆ ಕ್ಷೇತ್ರಕ್ಕೆ ಬಂದಾಗ ದಯವಿಟ್ಟು ಇಲ್ಲೊಂದು ಅಂಗಡಿ ಇದೆ, ನಂದೇ ಅಂಗಡಿ ಅಂದ್ಕೊಳ್ಳಿ. ತುಂಬ ಅಂದರೆ ತುಂಬ ಒಳ್ಳೆ ಹುಡುಗ, ತುಂಬ ಅಂದರೆ ತುಂಬ ಒಳ್ಳೆ ಹುಡುಗ. ಅವನ ಹೆಸರು ಶಿವು ಅಂತ. ತುಂಬ ನಿಜವಾಗ್ಲೂ ಹೇಳ್ತೀನಿ, ನಂದೇ ಅಂಗಡಿ ಇದು. ನಂದೇ ಅಂಗಡಿ ಅಂದ್ಕೊಂಡು. ನಮಸ್ಕಾರ ಶಿವು, ಹೇಗಿದೆಯಾ? ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದ್ದೀನಿ ಕಣೋ. ನಿಜವಾಗ್ಲೂ ಹೇಳ್ತೀನಿ, ಒಳ್ಳೆ ಗುಣ, ಒಳ್ಳೆ ನಡತೆ, ಒಳ್ಳೆ ಮನಸ್ಸಿದೆ. ಅವ್ರ ಅಮ್ಮ ಅಂತೆ ಅವರು, ನನಗೆ ತುಂಬ ಒಳ್ಳೆ ಮಗನಿಗೆ ಜನ್ಮ ಕೊಟ್ಟಿದ್ದೀರಮ್ಮ ಅಂತ ಅಂದೆ. ಆ ಸೀಸನಲ್ಲಿ ಏನು ಹಣ್ಣು ಸಿಗುತ್ತೆ ಅದನ್ನು ಮಾರ್ತಾನೆ. ಸೌತೆಕಾಯಿ ಇರುತ್ತೆ, ಚುರುಮುರಿ ಇರುತ್ತೆ, ಮಜ್ಜಿಗೆ ಇರುತ್ತೆ, ಅವರೇ ಮನೇಲಿ ಓನಾಗಿ ಮಾಡೋದು ಮಜ್ಜಿಗೆ. ಒಳ್ಳೆ ಮೊಸರು ತೊಗೊಂಡು ಕಡ್ದು ನಾನು ಕುಡ್ದಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ನೀರು ಸಿಗುತ್ತೆ. ಅದೆಲ್ಲದಕ್ಕಿಂತ ಅವನು ಒಳ್ಳೆ ಮನಸ್ಸು, ಒಳ್ಳೆ ನಿಜವಾಗ್ಲೂ ಹೇಳ್ತೀನಿ. ನನಗೆ ಎಷ್ಟು ತಿಂಗಳಿಂದ ಪರಿಚಯ? 8 ತಿಂಗಳಿಂದ ಪರಿಚಯ. ನಾನು ಇಲ್ಲಿಗೆ ಬಂದರೆ ಅವನಿಗೆ ಫೋನ್ ಮಾಡಿ ಅವನ್ನ ಮಾತಾಡಿಸ್ದೆ ಹೋಗಲ್ಲ ನಾನು. ಅಷ್ಟು ಒಳ್ಳೆ ಹುಡುಗ.
ನಿಜವಾಗ್ಲೂ ಹೇಳ್ತೀನಿ, ನಂದೇ ಅಂಗಡಿ ಅಂತ ತಿಳ್ಕೊಳ್ಳಿ, ಬಂದು ಇಲ್ಲಿ ಏನಾದರೂ ಒಂದು ತೊಗೊಂಡು ಅವನಿಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬ್ಕೊಂಡಿದ್ದೀನಿ. ಆಯಿತಾ ನೋಡಿ, ಬಿಚ್ಚಾಲೆಯಿಂದ ಇಲ್ಲೇನು ಅಂಗಡಿಗೆ ಹೆಸರಿಲ್ಲ. ಶಿವು ಅಂತ ಇನ್ನು ಸ್ವಲ್ಪ ದಿವಸ ಅವನು ಇಂಪ್ರೂವ್ ಆಗಬೇಕು. ಈಗ ಹೊಸ್ದಾಗಿ ಅಂಗಡಿ ಇಟ್ಟಿದ್ದಾನೆ, ಹಾಗಾಗಿ ನನ್ನ ತಮ್ಮನೇ ಅಂತ ಅಂದ್ಕೊಳ್ಳಿ. ದಯವಿಟ್ಟು ಸಪೋರ್ಟ್ ಮಾಡ್ತೀರಾ. ಇಲ್ಲಿ ಬಂದಾಗ ಏನೋ ನಿಮ್ಮ ಕೈಯಲ್ಲಾಗಿದ್ದು ಒಂದು, ಆ ಕಾಲದಲ್ಲಿ ಇವಾಗ ನೋಡಿ ಪೇರಣ್ಣು ಇಟ್ಟಿದ್ದಾನೆ, ಒಂದಾದರೂ ತೊಗೊಂಡು ನೀವು ಹೋದರೆ ನನಗೆ ಸಪೋರ್ಟ್ ಮಾಡೋದಷ್ಟು ನನಗೆ ಖುಷಿ ಸಿಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಏನಂತೀಯ ಶಿವು? ಅವರಮ್ಮ ಅವರು ನಮಸ್ಕಾರಮ್ಮ. ಒಳ್ಳೆ ಒಳ್ಳೆ ಮಗನಿಗೆ ಜನ್ಮ ಕೊಟ್ಟಿದ್ದೀರಾ ನೀವು. ಮಗ ಅನ್ನೋದಕ್ಕಿಂತ ಒಳ್ಳೆ ಮನಸ್ಸಿದೆ ಅವನಿಗೆ. ನಿಜವಾಗ್ಲೂ ಹೇಳ್ತೀನಿ, ನಿಜವಾಗ್ಲೂ ನಾನು ಹೇಳ್ಬೇಕಾದ್ರೆ ನನಗೆ ಕಣ್ಣು ತುಂಬ ಬರುತ್ತೆ. ಅಷ್ಟು ಒಳ್ಳೆ ಹುಡುಗ, ಎಷ್ಟು ಹೊಗಳಿದ್ರು ಸಾಲಲ್ಲ ಅವನಿಗೆ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಶಿವು. ನೋಡಿ, ನಂದೇ ಅಂಗಡಿ ಇದು, ದಯವಿಟ್ಟು ಸಪೋರ್ಟ್ ಮಾಡಿ. ಅವನು ಉದ್ದ ಇದ್ದಾನೆ, ಅದಕ್ಕೆ ಹಿಂಗೆ ಬಗ್ತಾ ಇದ್ದಾನೆ. ನಾನು ಕುಳ್ಳಕ್ಕಿದ್ದೀನಲ್ವ, ಅದಕ್ಕೆ ಅವ್ನು ಹಿಂಗೆ ಬಗ್ಗೆ ಇದು ಮಾಡ್ತಿದ್ದಾನೆ. ಥ್ಯಾಂಕ್ ಯು ಶಿವು. ಇಷ್ಟೊತ್ತು ಬಿಚ್ಚಾಲೆದು ಇದೊಂದು ಸಣ್ಣ ವೀಡಿಯೋ ನೋಡಿದ್ದೀರಾ. ನಂದೇ ಅಂಗಡಿ ಇದು, ದಯವಿಟ್ಟು ಸಪೋರ್ಟ್ ಮಾಡಿ. ಇದು ಯಾವುದು ಪ್ರಮೋಷನ್ ಆಗಲಿ ಏನಿಲ್ಲ, ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ನನ್ನ ತಮ್ಮ, ನಿಜವಾಗ್ಲೂ ನನ್ನ ತಮ್ಮ ಇವನು. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.